BA ಪ್ರಥಮ ವರ್ಷದ ರಾಜ್ಯಶಾಸ್ತ್ರ ವಿಷಯದ ಎಲ್ಲ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋಗಳಲ್ಲಿ ನಾವು ರಾಜ್ಯಶಾಸ್ತ್ರ ವಿಷಯದ ಮೊದಲನೆಯ ಸೆಮಿಸ್ಟರಿನ 1ನೇ ಘಟಕದಲ್ಲಿ ಬರುವಂತ 2ನೇ ಅಧ್ಯಾಯದಲ್ಲಿರುವಂತ ಅಪ್ರೋಚಸ್ ಟು ದಿ ಸ್ಟಡಿ ಆಫ್ ಪೊಲಿಟಿಕಲ್ ಥಿಯರಿ ಅಥವಾ ರಾಜಕೀಯ ಸಿದ್ಧಾಂತದ ಅಧ್ಯಯನದ ವಿಧಾನಗಳ ಕುರಿತು ಈಗಾಗಲೇ ಚರ್ಚೆಯನ್ನ ಮಾಡ್ತಾ ಇದ್ದು, ಹಿಂದಿನ ವಿಡಿಯೋದಲ್ಲಿ 3 ಸಾಂಪ್ರದಾಯಿಕ ವಿಧಾನಗಳ ಕುರಿತು ನಾವು ಚರ್ಚೆಯನ್ನ ಮಾಡಿದ್ದು. ಈ ವಿಡಿಯೋದಲ್ಲಿ ಆಧುನಿಕ ವಿಧಾನಗಳ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನಾನು ರಾಜು ಭಜಂತ್ರಿ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಥಣಿ. ಈ ದಿನದ ವಿಡಿಯೋದಲ್ಲಿ ನಾವು ಆಧುನಿಕ ವಿಧಾನಗಳು ಮತ್ತು ಆಧುನಿಕ ವಿಧಾನದಲ್ಲಿ ಅತಿ ಪ್ರಮುಖವಾಗಿರುವಂತ ವರ್ತನಾ ವಿಧಾನ ಅಥವಾ ನಡವಳಿಕಾ ವಿಧಾನ ಅಥವಾ ಬಿಹೇವಿಯರಲ್ ಅಪ್ರೋಚ್ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನೋಡಿ, ರಾಜಕೀಯ ಸಿದ್ಧಾಂತದ ಅಧ್ಯಯನದ ಆಧುನಿಕ ವಿಧಾನ ಅಂತ ಹೇಳಿ ಯಾವುಗಳನ್ನ ಕರಿತೀವಿ ಅಂತಂದ್ರೆ, ಈ ವಿಧಾನಗಳು ಅಂದ್ರೆ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ವಿಜ್ಞಾನದ ಸ್ವರೂಪವನ್ನ ಕೊಡ್ಲಿಕ್ಕೆ ಪ್ರಯತ್ನಿಸಿದ ಪರಿಣಾಮವಾಗಿ ಮೂಡಿಬಂದ ವಿಧಾನಗಳೇ ಯಾವುದು ಅಂದ್ರೆ ಆಧುನಿಕ ವಿಧಾನಗಳು. ಆಧುನಿಕ ವಿಧಾನಗಳು ಮೌಲ್ಯ ತಟಸ್ಥ ವಿಧಾನಗಳು. ನೆನಪಿಟ್ಕೊಳ್ಳಿ, ಆಧುನಿಕ ವಿಧಾನಗಳು ಸಮಕಾಲೀನ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ವಾಸ್ತವಿಕತೆ ಅಂದ್ರೆ ಏನಿದೆಯಲ್ಲ ಅದರ ಬಗ್ಗೆ ಅಧ್ಯಯನ ಮಾಡೋದೇ ವಿನಃ ಏನ್ ಆಗಬೇಕು ಏನಾಗಬಹುದು ಅನ್ನೋದರ ಅಧ್ಯಯನ ಅಲ್ಲ. ಅದ್ರ ಜೊತೆಗೆ ವಸ್ತುನಿಷ್ಠತೆಯನ್ನ ಮತ್ತೆ ಅಂತರ್ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡೋದು ವಾಸ್ತವವಾದ ಅಥವಾ ವರ್ತನಾವಾದ ಅಥವಾ ನಡವಳಿಕಾವಾದ ಅಂತೇಳಿ ಕರಿತೀವಿ. ಇಲ್ಲಿ ತಮಗೆ ಚಿತ್ರದಲ್ಲಿ ವರ್ತನಾ ವಿಧಾನ ಅಥವಾ ನಡವಳಿಕಾ ವಿಧಾನದ ಪ್ರಮುಖ ಪ್ರತಿಪಾದಕರಾಗಿರುವಂತ ಡೇವಿಡ್ ಈಸ್ಟನ್ ಅವರು ಕಾಣ್ತಿದ್ದಾರೆ. ನೋಡಿ, ಆಧುನಿಕ ವಿಧಾನಗಳಲ್ಲಿ ಅತಿ ಪ್ರಮುಖವಾದದ್ದು ಯಾವುದು ಅಂತಂದ್ರೆ ನಡವಳಿಕಾವಾದ ಅಥವಾ ನಡವಳಿಕಾ ವಿಧಾನ ಅಂತ ಕರಿತೀವಿ. ಈ ವಿಧಾನ ರಾಜ್ಯಶಾಸ್ತ್ರವನ್ನ ಹೆಚ್ಚು ವೈಜ್ಞಾನಿಕವಾಗಿ ಮತ್ತೆ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಲಿಕ್ಕೆ ಹುಟ್ಟಿಕೊಂಡ ವಿಧಾನ ಅಂತ ಹೇಳಿ ಕರಿತೀವಿ. ಈ ವಿಧಾನ ಸಾಂಪ್ರದಾಯಿಕ ವಿಧಾನಗಳಿಗೆ ಪ್ರತಿಭಟನೆಯಾಗಿ 20ನೇ ಶತಮಾನದಲ್ಲಿ ರೂಪುಗೊಂಡಿದೆ. ಇದು ಅನುಭವಾತ್ಮಕ ಮತ್ತೆ ಪ್ರಯೋಗಾತ್ಮಕ ವಿಧಾನ ಅಂತೇಳಿ ಕರಿತೀವಿ. ಕಾರಣ ಏನು ಅಂತಾರೆ, ಇದು ರಾಜ್ಯಶಾಸ್ತ್ರವನ್ನ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡೋದ್ರ ಮೂಲಕ ಉಳಿದಂತ ಭೌತ ವಿಜ್ಞಾನಗಳು ಹೇಗೆ ನಿಖರ ಫಲಿತಾಂಶವನ್ನ ಕೊಡ್ತಾವಲ್ಲ ಆ ತರದ ನಿಖರ ಫಲಿತಾಂಶವನ್ನ ರಾಜ್ಯಶಾಸ್ತ್ರದಲ್ಲೂ ಕೂಡ ಪಡಿಲಿಕ್ಕೆ ಸಾಧ್ಯ ಅನ್ನೋದನ್ನ ಪ್ರತಿಪಾದನೆ ಮಾಡಿದ್ಯಾವುದು ಅಂದ್ರೆ ವರ್ತನಾ ವಿಧಾನ ಅಂತ ಕರಿತೀವಿ. ಇದರ ಪ್ರಮುಖ ಪ್ರತಿಪಾದಕರನ್ನ ನೋಡಿದಿವಿ ಅಂತಾರೆ ಬ್ರಿಟನ್ನಿನ ರಾಜಕೀಯ ವಿಜ್ಞಾನಿ ಗ್ರಹಾಮ್ ವಲ್ಲಾಸ್ ಇರಬಹುದು, ಅಮೆರಿಕದ ರಾಜಕೀಯ ವಿಜ್ಞಾನಿ ಆರ್ಥರ್ ಬ್ಲೆಂಟ್ಲೆ ಇರಬಹುದು, ಚಾರ್ಲ್ಸ್ ಮೇರಿಯಂ, ಹೆರಾಲ್ಡ್ ಲಾಸ್ವೆಲ್, ರಾಬರ್ಟ್ ಡಾಲ್, ಡೇವಿಡ್ ಈಸ್ಟನ್, ಹೆಂಜ್ ಇಲು, ಆಂಟೋನಿ ಡೌನ್ಸ್, ಕಾರ್ಲ್ ಡುಸೆಟ್ಸ್, ಬುಚ್ಮನ್ ಇವರೆಲ್ಲರೂ ಕೂಡ ವರ್ತನಾ ವಿಧಾನವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಈ ವರ್ತನಾ ವಿಧಾನ ಮನೋವಿಜ್ಞಾನದಿಂದ ಪ್ರಭಾವಿತಗೊಂಡು ರಾಜ್ಯಶಾಸ್ತ್ರದಲ್ಲಿ ಬೆಳೆದು ಬಂದಿದೆ ಅನ್ನೋದನ್ನ ನೋಡ್ತೀವಿ. ಇನ್ನು ಈ ವರ್ತನಾ ವಿಧಾನದ ವಿವರಣೆ ನೋಡಿದಿವಿ ಅಂತಂದ್ರೆ, ವರ್ತನಾ ಸಿದ್ಧಾಂತ ಅಥವಾ ವರ್ತನಾ ವಿಧಾನವನ್ನ ಮನೋವೈಜ್ಞಾನಿಕ ಸಿದ್ಧಾಂತ ಅಂತ ಕರಿತೀವಿ. ಹೆಸರೇ ಸೂಚಿಸುವ ಹಾಗೆ ಮಾನವನ ಸ್ವಭಾವದ ಸಾಮಾನ್ಯ ಚಟುವಟಿಕೆಗಳು, ಅವನ ಭಾವನೆಗಳು, ಅವನ ಆಕಾಂಕ್ಷೆಗಳು, ಅವನ ರಾಜಕೀಯ ವಿಚಾರಗಳು, ರಾಜಕೀಯ ಘಟನೆಗಳ ಮೇಲೆ ವ್ಯಕ್ತಿಯ ಪ್ರಭಾವ ಹೇಗಾಗುತ್ತೆ, ವ್ಯಕ್ತಿ ಯಾವ ತರ ಪರಿಣಾಮವನ್ನ ಅಥವಾ ಪ್ರಭಾವವನ್ನ ಬೀರ್ತಾನೆ ಅನ್ನೋದನ್ನ ವಿಶ್ಲೇಷಣೆ ಮಾಡೋದೇ ಯಾವುದು ಅಂದ್ರೆ ವರ್ತನಾವಾದದ ಉದ್ದೇಶ ಆಗಿದೆ. ಈ ವಿಧಾನದ ಪ್ರಕಾರ ಮಾನವನ ಧೋರಣೆಗಳಿರ್ಬೋದು, ಮಾನವನ ವರ್ತನೆಯ ಆಧಾರದ ಮೇಲೆ ರಾಜಕೀಯ ಸಂಸ್ಥೆಗಳನ್ನ ಅಧ್ಯಯನ ಮಾಡಬೇಕು ಅಂತೇಳಿ ತಿಳ್ಕೊಂತೀವಿ. ಅದರ ಜೊತೆಗೆ ಒಟ್ಟಾರೆ ಮಾನವನ ಪ್ರೇರಣೆಗಳು, ನಂಬಿಕೆಗಳು, ಮನೋಭಾವನೆಗಳು, ಅವನ ಗುರಿಗಳು ಇವೆಲ್ಲವೂ ಸೇರಿ ಸರ್ಕಾರದ ಧೋರಣೆಗಳ ಮೇಲೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳ ಮೇಲೆ ಹೇಗೆ ಪ್ರಭಾವ ಬೀರ್ತವೆ, ಸರ್ಕಾರ ಜನತೆಯ ಬೇಕು ಬೇಡಿಕೆಗಳಿಗೆ ಹೇಗೆ ಸ್ಪಂದಿಸುತ್ತೆ, ಇವೆಲ್ಲವನ್ನು ಮನುಷ್ಯನ ಅಥವಾ ಮಾನವನ ವರ್ತನೆಯ ಆಧಾರಿತವಾಗಿ ಅಧ್ಯಯನ ಮಾಡಬೇಕು ಅಂತೇಳಿ ಈ ವಿಧಾನ ಹೇಳುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂತ ವ್ಯಕ್ತಿಗಳಿಗೆ ತಮ್ಮದೇ ಆದಂತಹ ಆಸೆ ಆಕಾಂಕ್ಷೆಗಳು, ಇಚ್ಛೆಗಳಿರ್ತವೆ, ಬಯಕೆಗಳಿರ್ತವೆ, ಅವ್ರಿಗೂ ಮನೋಭಾವನೆಗಳಿರ್ತವೆ, ಉದ್ದೇಶಗಳಿರ್ತವೆ. ಅದರಿಂದ ಸಾಂಪ್ರದಾಯಿಕ ವಿಧಾನ ಏನ್ ಹೇಳ್ತಿತ್ತಲ್ಲ ತತ್ವಗಳಿಗೆ ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತೇಳಿ ಈ ವಿಧಾನ ಹೇಳುತ್ತೆ. ಇಲ್ಲ, ಮಾನವನ ವರ್ತನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟು ಮನುಷ್ಯನ ವರ್ತನೆಯನ್ನ ಅಧ್ಯಯನ ಮಾಡೋದ್ರ ಮೂಲಕ ರಾಜಕೀಯವನ್ನ ಅಧ್ಯಯನ ಮಾಡಬಹುದು ಅಂತೇಳಿ ಈ ವಿಧಾನ ಹೇಳುತ್ತೆ. ಇದು ರಾಜ್ಯಶಾಸ್ತ್ರ ಮೌಲ್ಯಗಳಿಗೆ ಒಳಗಾಗದೆ ಮೌಲ್ಯ ಮುಕ್ತವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳುತ್ತೆ. ವರ್ತನವಾದ ಪ್ರತಿಪಾದಿಸೋದೇನು ಅಂತಂದ್ರೆ, ಮಾನವನ ರಾಜಕೀಯ ವರ್ತನೆಯನ್ನ ಮೊದಲು ಮಾನವನ
ಮತದಾನದ ವರ್ತನೆಯ ಮೂಲಕ ತಿಳಿದುಕೊಳ್ಳಬಹುದು ಅಂತೇಳಿ ಹೇಳುತ್ತೆ. ಅದರ ಜೊತೆಗೆ ಪ್ರತಿಯೊಂದು ಕಾಲದಲ್ಲೂ ಕೂಡ ಕೆಲವು ಪ್ರಮುಖ ನಾಯಕರಿರ್ತಾರೆ, ಅವರ ವರ್ತನೆಯನ್ನ ಅಧ್ಯಯನ ಮಾಡೋದ್ರ ಜೊತೆಗೆ ಅವರು ಜನತೆಯ ಮೇಲೆ ಬೀರಿರುವಂತ ಪ್ರಭಾವ, ಉದಾಹರಣೆಗೆ ಗಾಂಧೀಜಿ ಇರ್ಬೋದು, ನೆಹರು ಇರ್ಬೋದು, ಪಟೇಲ್ ಇರ್ಬೋದು, ಅಂಬೇಡ್ಕರ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಜನರನ್ನ ತಮ್ಮ ಕಡೆಗೆ ಆಕರ್ಷಿತಗೊಳಿಸುವುದರ ಜೊತೆಗೆ ಅವರ ಕೊಡುಗೆಗಳೇನು, ಅವರಿಗೆ ಯಾಕೆ ಜನ ಅಷ್ಟೊಂದು ಆಕರ್ಷಿತರಾಗಿದ್ರು, ಇವೆಲ್ಲವನ್ನು ನಾವು ಈ ಸಿದ್ಧಾಂತದಲ್ಲಿ ತಿಳ್ಕೊಂತೀವಿ. ಈ ಸಿದ್ಧಾಂತದ ಮುಖ್ಯ ತಿರುಳು ಏನು ಅಂತಾರೆ, ರಾಜ್ಯಶಾಸ್ತ್ರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ವಿಧಾನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಈ ವಿಧಾನ ಕೊಡುತ್ತೆ. ಮಾನವನ ನಡವಳಿಕೆ ಅಧ್ಯಯನ ಮಾಡುವಾಗ ಸಮೀಕ್ಷೆಗಳನ್ನ ಮಾಡಬೇಕು, ಮಾದರಿಯ ಪ್ರಶ್ನಾವಳಿಗಳನ್ನ ಸಂಗ್ರಹ ಮಾಡಬೇಕು, ವಿಷಯಗಳನ್ನ ವಿಶ್ಲೇಷಣೆ ಮಾಡಬೇಕು. ಈ ಎಲ್ಲವನ್ನು ಮಾಡೋದ್ರ ಮೂಲಕ ಒಬ್ಬ ರಾಜಕೀಯ ಸಂಶೋಧಕ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡುವಾಗ ವೈಜ್ಞಾನಿಕ ವಿಧಾನವನ್ನ ಬಳಸಿ ವಿಜ್ಞಾನದ ಮಟ್ಟಕ್ಕೆ ರಾಜ್ಯಶಾಸ್ತ್ರವನ್ನ ಏರಿಸಬೇಕು ಅಂತೇಳಿ ವಿಧಾನ ಹೇಳುತ್ತೆ. ವ್ಯಕ್ತಿ ಮತ್ತೆ ವ್ಯಕ್ತಿಗಳ ಸಾಮೂಹಿಕ ವರ್ತನೆಯ ಆಧಾರದ ಮೇಲೆ ರಾಜಕೀಯ ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡಬೇಕೇ ವಿನಃ ಯಾವುದೋ ಒಂದು ಸಂಸ್ಥೆಯನ್ನ ಅಧ್ಯಯನ ಮಾಡೋದು, ಹಿಂದೆ ನಡೆದಂತದ್ದನ್ನ ಅಧ್ಯಯನ ಮಾಡೋದು ಇದು ಸೂಕ್ತ ಅಲ್ಲ ಅಂತೇಳಿ ವಿಧಾನ ಹೇಳುತ್ತೆ. ಉದಾಹರಣೆಗೆ ಚುನಾವಣೆಯ ಸಂದರ್ಭದಲ್ಲಿ ಜನ ಯಾವ ಪಕ್ಷದ ಕಡೆಗೆ, ಯಾವ ನಾಯಕನ ಕಡೆಗೆ ಮತದಾನ ಮಾಡ್ತಾರೆ, ಅವನ ಕಡೆಗೆ ಒಲವು ಹೊಂದಿದ್ದಾರೆ ಅನ್ನೋದನ್ನ ಈ ವಿಧಾನ ಅಧ್ಯಯನ ಮಾಡುತ್ತೆ. ಇನ್ನು ವರ್ತನಾ ವಿಧಾನ ಅಥವಾ ವರ್ತನಾ ಸಿದ್ಧಾಂತ 8 ಪ್ರಮುಖ ಲಕ್ಷಣಗಳನ್ನ ಹೊಂದಿದೆ. ಆ 8 ಪ್ರಮುಖ ಲಕ್ಷಣಗಳನ್ನ ಪ್ರತಿಪಾದನೆ ಮಾಡಿದಂತ ಡೇವಿಡ್ ಈಸ್ಟನ್ ಅವರು ಈ 8 ಪ್ರಮುಖ ಲಕ್ಷಣಗಳನ್ನ ವರ್ತನವಾದ ಅಥವಾ ವರ್ತನಾ ವಿಧಾನದ ಬೌದ್ಧಿಕ ಆಧಾರ ಅಂತ ಹೇಳಿದ್ದಾರೆ. ಮೊಟ್ಟ ಮೊದಲನೇದು ಯಾವುದು ಅಂತಾರೆ, ಕ್ರಮಬದ್ಧತೆ ಅಥವಾ ನಿಯತತೆ, ರೆಗ್ಯುಲೇಷನ್ಸ್ ಅಂತ ಹೇಳಿ ಕರಿತೀವಿ. ಈ ನಿಯಮದ ಪ್ರಕಾರ ಮಾನವನ ರಾಜಕೀಯ ವರ್ತನೆಯಲ್ಲಿ ಕೆಲವು ಗ್ರಹಿಸಬಹುದಾದಂತ ಏಕರೂಪದ ಒಂದೇ ತರದ ನಡವಳಿಕೆಗಳಿರ್ತವೆ. ಆ ನಡವಳಿಕೆಗಳನ್ನ ಅಧ್ಯಯನ ಮಾಡಬೇಕು, ಅದರಿಂದ ರಾಜಕೀಯವನ್ನ ವಿವರಿಸಬೇಕು ಅಂತ ಹೇಳಿ ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ. ಉದಾಹರಣೆಗೆ ಯಾವುದೋ ಒಂದು ದೇಶದಲ್ಲಿ, ಯಾವುದೋ ಒಂದು ಪ್ರದೇಶದಲ್ಲಿ ಜನತೆ ದಬ್ಬಾಳಿಕೆಗೆ ಅಥವಾ ಶೋಷಣೆಗೆ ಒಳಗಾಗ್ತಿದ್ರು ಅಂದ್ರೆ ಖಂಡಿತವಾಗ್ಲೂ ದಂಗೆ ಹೇಳ್ತಾರೆ, ಆ ಮೂಲಕ ಕ್ರಾಂತಿ ಮಾಡ್ತಾರೆ, ಅದರಿಂದ ಕ್ರಾಂತಿ ಆಗುತ್ತೆ, ಅಲ್ಲಿರುವ ಸರ್ಕಾರ ಬದಲಾವಣೆ ಆಗುತ್ತೆ. ಹೀಗೆ ಆ ಕ್ರಾಂತಿಯ ಕುರಿತೇ ಒಂದು ಸಿದ್ಧಾಂತ ಮಾಡಬಹುದು ಅಂತೇಳಿ ಅವ್ರು ಹೇಳ್ತಾರೆ. ಎರಡನೇ ಲಕ್ಷಣ ಯಾವುದು ಅಂದ್ರೆ ದೃಢೀಕರಣ, ಪ್ರಮಾಣೀಕರಣ, ವೆರಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಈ ಸಾಂಪ್ರದಾಯಿಕ ಅಥವಾ ಈ ವರ್ತನಾ ವಿಧಾನ ಏನ್ ಹೇಳುತ್ತೆ ಅಂದ್ರೆ ಸಾಂಪ್ರದಾಯಿಕ ಅಥವಾ ಭಾವನಾ ಸ್ವರೂಪದ ಸಿದ್ಧಾಂತಗಳನ್ನ ಒಪ್ಪೋದಿಲ್ಲ, ಅವು ಅಬ್ಸ್ಟ್ರಾಕ್ಟ್ ಥಿಯರೀಸ್ ಅಂತ ಹೇಳ್ತವೆ. ಮತ್ತೆ ಏನು ಅಂತಾರೆ, ಪ್ರತಿಯೊಂದನ್ನು ಸತ್ಯಮಾಪಕ್ಕೆ ಅಥವಾ ಸತ್ಯಕ್ಕೆ ಒಳಪಡಿಸಿ ಅದು ನಿಜವಾದದ್ದ ಅಥವಾ ಅಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಬೇಕು. ಯಾವ ಸಿದ್ಧಾಂತ 10 ಬಾರಿ ಪರೀಕ್ಷೆ ಮಾಡಿದ್ರು ಕೂಡ ಒಂದೇ ತರದ ಫಲಿತಾಂಶವನ್ನ ಕೊಡುತ್ತಲ್ಲ, ಅವುಗಳನ್ನು ಒಪ್ಪಿಕೋಬೇಕು ಅಂತ ಹೇಳಿ ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ. ರಾಜ್ಯಶಾಸ್ತ್ರದಲ್ಲಿಯೂ ಕೂಡ ಭೌತ ವಿಜ್ಞಾನದಲ್ಲಿ ಯಾವ ತರ ಪರೀಕ್ಷೆಗಳನ್ನ ಮಾಡ್ತೀವಲ್ಲ, ಆ ತರದ ಪರೀಕ್ಷೆಗಳ ಮೂಲಕ ನಿಖರ ಫಲಿತಾಂಶವನ್ನ ಪಡಿಲಿಕ್ಕೆ ದೃಢೀಕರಣ ಬೇಕು ಅಂತ ಹೇಳಿ ಹೇಳ್ತಾರೆ. ಮೂರನೇದಾಗಿ, ಈ ತರದ ಫಲಿತಾಂಶವನ್ನ ಪಡಿಬೇಕಾಗಿತ್ತು ಅಂದ್ರೆ ತಂತ್ರಗಳನ್ನ, ವಿಧಾನಗಳನ್ನ, ಟೆಕ್ನಿಕ್ಸ್ ಗಳನ್ನ ಬಳಸಬೇಕು. ರಾಜಕೀಯವನ್ನ ವಸ್ತುನಿಷ್ಠ ವಿಶ್ಲೇಷಣೆ ಮಾಡಬೇಕಾಗಿತ್ತಂದ್ರೆ ಕರಾರುವಕ್ಕಾದ ತಂತ್ರಗಳನ್ನ ಬಳಸಬೇಕು. ನಂಬಲರವಾದಂತ ಮಾಹಿತಿಯನ್ನ ಸಮಂಜಸವಾಗಿ ಸಂಗ್ರಹಣೆ ಮಾಡೋದ್ರ ಮೂಲಕ ಗಣಿತದ ಮಾದರಿಗಳ ಮೂಲಕ ಅಥವಾ ಗಣಿತದಲ್ಲಿ ಹೇಗೆ ಬಳಸ್ತಾರಲ್ಲ ಆ ತರದ ಮಾದರಿಗಳನ್ನ ಬಳಸಿ ಸೂಕ್ಷ್ಮವಾದ ಸಲಕರಣೆಗಳನ್ನ ಬಳಸಿ ನಿಖರ ಫಲಿತಾಂಶವನ್ನ ಪಡಿಬೇಕು ಅಂತ ಹೇಳಿ ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ. ಪಡೆದಂತ ಫಲಿತಾಂಶದ ಪರಿಮಾಣಕತ್ವ ಅಥವಾ ಪರಿಮಾಣೀಕರಣ ಅಥವಾ ಕ್ವಾಂಟಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಸಂಗ್ರಹಿಸಿದ ಮಾಹಿತಿಯನ್ನ ಕರಾರುವಕ್ಕಾಗಿ ದಾಖಲೆ ಮಾಡಿ ಅಲ್ಲಿರುವಂತ ಮಾಹಿತಿಯನ್ನ ಕೋಷ್ಟಕಗಳಿರಬಹುದು, ಬಿಂದು ರೇಖೆ ಅಂದ್ರೆ ಗ್ರಾಫ್ಸ್ ಇರಬಹುದು, ವಕ್ರರೇಖೆ ಕರ್ವ್ಸ್, ಇವೆಲ್ಲದರ ಮೂಲಕ ಮಾನವನ ವರ್ತನೆಯನ್ನ ನಿಖರವಾಗಿ ಅಧ್ಯಯನ ಮಾಡಬೇಕು ಅಂತೇಳಿ ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ. ಐದನೇದಾಗಿ, ಮೌಲ್ಯಗಳಿಗೆ ಬೆಲೆ ಕೊಡಬಾರದು. ರಾಜಕೀಯ ವಿಶ್ಲೇಷಣೆ ಮಾಡುವಾಗ ಮೌಲ್ಯಗಳಿಗೆ ಪ್ರಾಮುಖ್ಯತೆಯನ್ನೇ ಕೊಡದೆ ವಾಸ್ತವ ಅಂಶಗಳನ್ನ ಮಾತ್ರ ಪರಿಗಣನೆ ಮಾಡಿ ಅಧ್ಯಯನ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ವರ್ತನವಾದ ಹೇಳೋದೇನು ಅಂತಾರೆ, ವರ್ತನಾ ವಿಧಾನ ಹೇಳೋದೇನು ಅಂತಾರೆ, ವಸ್ತುನಿಷ್ಠ ವಿಶ್ಲೇಷಣೆ ಇರಬೇಕು, ಆದ್ರೆ ವ್ಯಕ್ತಿನಿಷ್ಠ ವಿಶ್ಲೇಷಣೆ ಇರಬಾರದು ಅಂತ ಹೇಳುತ್ತೆ. ಇವತ್ತು ರಾಜಕೀಯ ವಿಜ್ಞಾನದ ಅಧ್ಯಯನ ಕಾರ್ಯನಿರ್ವಹಣಾ ರಾಜಕಾರಣ ಆಗಿದೆ. ಅದರಿಂದ ಮೌಲ್ಯಗಳಿಗೆ ಇಲ್ಲಿ ಬೆಲೆ ಇರಬಾರದು, ಮತ್ತೆ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಬೇಕೇ ವಿನಃ ವ್ಯಕ್ತಿನಿಷ್ಠವಾಗಿ ಅಧ್ಯಯನ ಮಾಡಬಾರದು ಅಂತ ಹೇಳ್ತಾರೆ. ಆರನೇ ಲಕ್ಷಣ ಯಾವುದು ಅಂದ್ರೆ ಕ್ರಮಬದ್ಧತೆ, ಸಿಸ್ಟಮೆಟೈಸೇಷನ್ ಅಂತ ಹೇಳಿ ಕರಿತೀವಿ. ನಡವಳಿಕವಾದ ಅಥವಾ ವರ್ತನವಾದ ಅಥವಾ
ವರ್ತನಾ ವಿಧಾನ ಒಂದು ಕ್ರಮಬದ್ಧ ಸಿದ್ಧಾಂತವನ್ನ ರೂಪಿಸುತ್ತೆ. ಸಿದ್ಧಾಂತ ವಿಶ್ಲೇಷಣೆಗೊಳಪಡಬೇಕು, ವಿವರಣೆಗೊಳಪಡಬೇಕು, ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ಒಳಗೊಂಡಿರ್ಬೇಕೇ ವಿನಃ ಕಲ್ಪನೆಗಳ ಮೂಲಕ ಸಿದ್ಧಾಂತ ರಚನೆ ಆಗಬಾರದು ಅಂತ ಹೇಳಿ ನಡವಳಿಕವಾದ ಹೇಳುತ್ತೆ. ಮುಂದುವರಿದು 7ನೇ ಲಕ್ಷಣ, ಪರಿಶುದ್ಧ ವಿಜ್ಞಾನದ ತರಹನೇ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು ಅಂತೇಳಿ ವರ್ತನಾ ವಿಧಾನ ಹೇಳುತ್ತೆ. ನೋಡಿ, ಪರಿಶುದ್ಧ ವಿಜ್ಞಾನದಲ್ಲಿ ಯಾವ ವಿಧಾನಗಳನ್ನ ಅಳವಡಿಸಿಕೊಳ್ತಾರಲ್ಲ ಅದೇ ವಿಧಾನಗಳ ಮೂಲಕ, ಅದು ಅಂಕಿ ಸಂಖ್ಯೆಗಳಿರಬಹುದು ಅಥವಾ ಪ್ರಯೋಗದ ಮೂಲಕ ಇರಬಹುದು, ಪರಿಶುದ್ಧ ವಿಜ್ಞಾನದ ತರಾನೇ ಇಲ್ಲೂ ಕೂಡ ಮಾನವನ ನಡವಳಿಕೆಯ ಬಗ್ಗೆ ಹೆಚ್ಚು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ರಾಜಕೀಯ ಬಿಕ್ಕಟ್ಟುಗಳಿಗೆ ಪರಿಹಾರವನ್ನು ಒದಗಿಸೋದು, ರಾಜಕೀಯವನ್ನ ಸೂಕ್ತವಾಗಿ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ. 8ನೇದು ಸಮಗ್ರತೆ ಅಂತೇಳಿ ಕರಿತೀವಿ. ಯಾವುದೇ ಒಂದು ರಾಜಕೀಯ ವಿದ್ಯಮಾನವನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಅಂದ್ರೆ, ಒಬ್ಬ ವ್ಯಕ್ತಿಯ ರಾಜಕೀಯ ವರ್ತನೆಯನ್ನ ಅಧ್ಯಯನ ಮಾಡಬೇಕಾಗಿತ್ತು ಅಂದ್ರೆ ಆತನ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಮಾನಸಿಕ ಈ ಎಲ್ಲ ಅಂಶಗಳನ್ನ ಕೂಡಿ ರಾಜಕೀಯ ವಿದ್ಯಮಾನವನ್ನ ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೆ ರಾಜ್ಯಶಾಸ್ತ್ರ ಇತರೆ ಸಮಾಜಶಾಸ್ತ್ರಗಳ ಜೊತೆಗೆ ಒಂದುಗೂಡಿ ಸಮನ್ವಯತೆಯಿಂದ ಉಳಿದಂತ ಸಮಾಜಶಾಸ್ತ್ರಗಳ ಸಹಾಯದಿಂದ ವಸ್ತುನಿಷ್ಠ ಅಧ್ಯಯನ ಮಾಡಿದ್ವಿ ಅಂತಂದ್ರೆ, ವಸ್ತುನಿಷ್ಠವಾಗಿ ನಾವು ತಿಳ್ಕೊಂಡ್ವಿ ಅಂತಂದ್ರೆ, ವ್ಯಕ್ತಿನಿಷ್ಠವಾಗಿ ಅಧ್ಯಯನ ಮಾಡದೆ ವಸ್ತುನಿಷ್ಠವಾಗಿ ನಿಖರತೆಯಿಂದ ಅಧ್ಯಯನ ಮಾಡಿದ್ವಿ ಅಂದ್ರೆ ಇದನ್ನ ವಿಜ್ಞಾನದ ಮಟ್ಟಕ್ಕೇರಿಸಬಹುದು ಅಂತ ಹೇಳಿ ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ. ಇನ್ನು ನಡವಳಿಕವಾದ ಅಥವಾ ವರ್ತನಾವಾದದ ಪ್ರಯೋಜನಗಳು ಅಥವಾ ಅನುಕೂಲಗಳನ್ನ ನೋಡಿದ್ವಿ ಅಂದ್ರೆ, ಈ ವಿಧಾನದ ಮೂಲಕ ಸಂಶೋಧನೆ ತಂತ್ರ ಮತ್ತೆ ವಿಶ್ಲೇಷಣಾ ವಿಧಾನದ ಕಡೆಗೆ ರಾಜನೀತಿಜ್ಞರ ಗಮನವನ್ನ ಈ ವಿಧಾನ ಸೆಳೆದಿದೆ. ಇದರಿಂದಾನೇ ರಾಜ್ಯಶಾಸ್ತ್ರದಲ್ಲಿ ರಚನಾತ್ಮಕ, ಕಾರ್ಯಾತ್ಮಕ ಮತ್ತು ಅಂತರ್ಗಮನ, ನಿರ್ಗಮನ ಸಿದ್ಧಾಂತಗಳು ಬೆಳೆದು ಬಂದಿದ್ದಾವೆ ಅನ್ನೋದನ್ನ ನೋಡ್ತೀವಿ. ಇದು ರಾಜ್ಯಶಾಸ್ತ್ರಕ್ಕೆ ಒಂದು ವೈಜ್ಞಾನಿಕ ತಳಹದಿಯನ್ನ ಹಾಕಿಕೊಟ್ಟಿರುವ ಸಿದ್ಧಾಂತ ಅನ್ನೋದನ್ನ ನಾವು ನೆನಪಿಟ್ಕೋಬೇಕು. 3ನೇದಾಗಿ ಈ ವಿಧಾನ ರಾಜ್ಯಶಾಸ್ತ್ರವನ್ನ ಹೆಚ್ಚು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದ್ರ ಜೊತೆಗೆ ರಾಜಕೀಯ ಕ್ರಿಯೆಯಲ್ಲಿ ಭಾಗವಹಿಸುವ ಮಾನವನ ವರ್ತನೆಗೆ ಹೆಚ್ಚು ಬೆಳಕನ್ನ ಅಥವಾ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟಿದೆ ಅನ್ನೋದನ್ನ ನೋಡ್ತೀವಿ. 4ನೇದಾಗಿ ವರ್ತನಾ ವಿಧಾನ ರಾಜ್ಯಶಾಸ್ತ್ರದಲ್ಲಿ ಒಂದು ಹೊಸ ದೃಷ್ಟಿಕೋನವನ್ನ ಸೃಷ್ಟಿಸಿ ರಾಜ್ಯಶಾಸ್ತ್ರವನ್ನ ಕ್ರಮಬದ್ಧವಾಗಿ ಮತ್ತೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ಲಿಕ್ಕೆ ಸಹಕಾರಿಯಾಗಿದೆ. ಕೊನೆಯದಾಗಿ 5ನೇದಾಗಿ ನೋಡಿದ್ವಿ ಅಂತಾರೆ, ರಾಜ್ಯಶಾಸ್ತ್ರದಲ್ಲಿ ಒಂದು ಹೊಸ ವೈಚಾರಿಕ ಅಲೆಯನ್ನ ಸೃಷ್ಟಿಸಿರುವ ಕೀರ್ತಿ ವರ್ತನಾವಾದಕ್ಕೆ ಸಲ್ಲತ್ತೆ. ಆದ್ರೂ ಕೂಡ ವರ್ತನಾ ವಿಧಾನ ಅಥವಾ ನಡವಳಿಕಾವಾದ, ಬಿಹೇವಿಯರಲ್ ಅಪ್ರೋಚ್ ಕೂಡ ಟೀಕೆಗಳಿಗೆ ಹೊರತಾಗಿಲ್ಲ. ಇದರ ವಿರುದ್ಧ ಟೀಕೆ ಮಾಡಿರುವಂತಹ ಅಂಶಗಳನ್ನ ನೋಡಿದ್ವಿ ಅಂದ್ರೆ, ಎಷ್ಟೇ ವೈಜ್ಞಾನಿಕ ವಿಧಾನಗಳನ್ನ ಬಳಸಿಕೊಂಡರೂ ಕೂಡ ರಾಜ್ಯಶಾಸ್ತ್ರ ಉಳಿದಂತ ವಿಜ್ಞಾನಗಳ ತರ ನಿರ್ದಿಷ್ಟ ವಿಜ್ಞಾನ ಆಗೋದಿಲ್ಲ. ಕಾರಣ ಇಲ್ಲಿ ನಾವು ಮಾನವನ ವರ್ತನೆಯ ಮೇಲೆ, ಮಾನವನ ಚಟುವಟಿಕೆಯ ಮೇಲೆ ಅಧ್ಯಯನ ಮಾಡಬೇಕು. ಅದರಿಂದ ಮಾನವನ ವರ್ತನೆ ಅಥವಾ ಚಟುವಟಿಕೆಗಳು ಪದೇ ಪದೇ ಬದಲಾಗ್ತಿರ್ತವೆ. ಅದರಿಂದ ಇದು ನಿಖರ ವಿಜ್ಞಾನದ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದರ ವಿರುದ್ಧ ಟೀಕೆ ಮಾಡಲಾಗಿದೆ. 2ನೇದು, ಈ ಪಂಥ ಅಂದ್ರೆ ವರ್ತನಾ ವಿಧಾನ ಮೌಲ್ಯಗಳಿಗೆ ಪ್ರಾಮುಖ್ಯತೆಯನ್ನೇ ಕೊಡೋದಿಲ್ಲ, ನೈತಿಕ ನೀತಿ ನಿಯಮಗಳಿಗೆ ಯಾವ ಬೆಲೆಯೂ ಇಲ್ಲ, ಕೇವಲ ಸಂಸ್ಥೆಗಳ ಮೇಲೆ, ಕೇವಲ ಮಾನವನ ಮೇಲೆ ಅವಲಂಬನೆ ಆಗಿದೆ ಅನ್ನೋದನ್ನ ಲಿಪ್ಸನ್ ಅವರು ಇದರ ಕುರಿತು ಮಾಡಿರುವಂತ ಟೀಕೆ ಆಗಿದೆ. ಇನ್ನು 3ನೇದಾಗಿ ಈ ಸಿದ್ಧಾಂತ ವ್ಯಕ್ತಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡುತ್ತೆ. 4ನೇದಾಗಿ ಇದರ ವಿರುದ್ಧ ಮಾಡಲಾಗಿರೋ ಟೀಕೆ ಏನು ಅಂದ್ರೆ, ವರ್ತನಾವಾದದ ವ್ಯಾಪ್ತಿಯ ಬಗ್ಗೆನೆ ವರ್ತನಾವಾದಿಗಳಲ್ಲಿ ಭಿನ್ನ ಅಭಿಪ್ರಾಯಗಳಿದಾವೆ. ಕೆಲವು ಜನ ನಡವಳಿಕಾವಾದಿಗಳು ಅಥವಾ ನಡವಳಿಕಾ ಸಿದ್ಧಾಂತದ ಪ್ರತಿಪಾದಕರು ವರ್ತನಾವಾದದ ಅಧ್ಯಯನದ ವ್ಯಾಪ್ತಿ ಮಾನವನ ವರ್ತನೆ ಅಂತ ಹೇಳಿದ್ರೆ, ಇನ್ನು ಕೆಲವು ವರ್ತನಾವಾದಿಗಳು ಮಾನವನ ಎಲ್ಲ ಬಗೆಯ ವರ್ತನೆಗಳನ್ನ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕೆಲವು ಚಿಂತಕರು ಇಲ್ಲ, ಮಾನವನ ರಾಜಕೀಯ ವರ್ತನೆ ಅಂದ್ರೆ ವೋಟರ್ಸ್ ಬಿಹೇವಿಯರ್ಗೆ ಸೀಮಿತಗೊಳಿಸ್ತಾರೆ. ಇದು ಇದರ ಕುರಿತು ಮಾಡಲಾಗಿರುವಂತ ಟೀಕೆ. ಆದ್ರೂ ಕೂಡ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ರಾಜ್ಯಶಾಸ್ತ್ರಕ್ಕೆ ಒಂದು ವೈಜ್ಞಾನಿಕ ಚೌಕಟ್ಟನ್ನ, ರಾಜ್ಯಶಾಸ್ತ್ರವನ್ನ ಇತರ ವಿಜ್ಞಾನಗಳ ಮಟ್ಟಕ್ಕೆ ಏರಿಸಲಿಕ್ಕೆ ಪ್ರಯತ್ನ ಪಟ್ಟಿರುವಂತ ಒಂದು ವಿಧಾನ ಯಾವುದು ಅಂದ್ರೆ ಅದು ವರ್ತನಾವಾದ ಅಥವಾ ನಡವಳಿಕಾವಾದ. ಇದು ರಾಜ್ಯಶಾಸ್ತ್ರವನ್ನೂ ಕೂಡ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಲಿಕ್ಕೆ, ಇಲ್ಲಿಯೂ ನಿಖರ ಫಲಿತಾಂಶಗಳನ್ನ ಪಡಿಲಿಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸಿಕೊಟ್ಟಿರುವಂತಹ ವಿಧಾನ ಯಾವುದು ಅಂತಾರೆ ವರ್ತನಾವಾದ. ಈ ವರ್ತನಾವಾದದ ದೋಷಗಳನ್ನ ಪರಿಹರಿಸಲಿಕ್ಕೆ ಇದೇ ಡೇವಿಡ್ ಈಸ್ಟನ್ ಅವರು ಇನ್ನೊಂದು ವಿಧಾನವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅದೇ ಯಾವುದು ಅಂತಂದ್ರೆ
ವರ್ತನೋತ್ತರವಾದ. ಆ ವರ್ತನೋತ್ತರವಾದವನ್ನ ಮುಂದಿನ ತರಗತಿಯಲ್ಲಿ ತಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ವಂದನೆಗಳು.